ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಮಾಮೂಲಿಯಾಗಿ 5 o'clock ಎದ್ಬಿಡ್ತೀನಿ. ಇವತ್ತು 6:30 ಆಯಿತು. ಆಗಲೇ ಬೆಳಕಾಗಿ ಬಿಸಿಲು ಬಂದುಬಿಟ್ಟಿತ್ತು ಸಣ್ಣಕ್ಕೆ. ಇನ್ನೇನೆಲ್ಲ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಹೊತ್ತು ಹೊರಗೆ ಕೂತ್ಕೊಂಡೆ. ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಫಿಶ್ ನೋಡ್ತಾ ಕೂತ್ಕೊಂಡೆ. ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಏನಾದರೂ ಸ್ಪೆಷಲ್ ಮಾಡಿಲ್ಲ ಅಂದರೆ ಮಕ್ಕಳು ತಲೆಗೆ ಕೈ ಹಾಕ್ಬಿಡ್ತಾರೆ. ಇವತ್ತು ಸಂಡೇ ಅಂತ ಅದನ್ನೇ ಯೋಚನೆ ಮಾಡ್ತಾ ಬಂದೆ. ನನ್ನ ಮಗ ಆಗಲೇ ಫ್ರೆಶ್ ಅಪ್ ಆಗಿ ಆಟ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸಂಡೇ ಅಂದರೆ ಏನೋ ಒಂದು ಎನರ್ಜಿ. ನನ್ನ ಮಗಳು ಬುಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾಳೆ. ಇನ್ನೇನು ಸಿಕ್ಕದೆ ಸಂಡೇ ಅವರಿಗೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಇನ್ನೇನು ಕಿಚನಿಗೆ ಬಂದೆ. ಹಾಲು ಕಾಯಕ್ಕೆ ಇಟ್ಕೊಂಡು ತಿಂಡಿನ ಬ್ರೆಡ್ ಆಮ್ಲೆಟ್ ಮಾಡೋಣ, ಇನ್ನೇನು ಖುಷಿ ಪಟ್ಕೊಂಡು ತಿಂತಾರೆ. ದೋಸೆ ಇಡ್ಲಿ ಎಲ್ಲ ಮಾಮೂಲಿ ಇದ್ದಿದ್ದೆ. ಇದಾದರೆ ಇವತ್ತು ನಿಧಾನಕ್ಕೆ ತಿನ್ಕೊಂಡ್ಲಿ ಅವರು ಅಂದ್ಬಿಟ್ಟು ಬ್ರೆಡ್ಡು ಇತ್ತು ಹಾಗೂ ಮೊಟ್ಟೆನೂ ಇತ್ತು. ಸೊ ಅದನ್ನು ಯೂಸ್ ಮಾಡಿಕೊಂಡು ಅವ್ರಿಗೂ ಖುಷಿ ಆಗುತ್ತೆ ಅಂದ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡಿಕೊಂಡೆ. ಇಬ್ರಿಗೂ ತುಂಬ ಖುಷಿನೇ ಆಯಿತು. ಇಷ್ಟಪಟ್ಟು ತಿಂದರು. ಇಲ್ಲ ಅಂದರೆ ಅದಕ್ಕೆ ಒಂದು ದೊಡ್ಡ ಯುದ್ಧ ಆಗಿಬಿಡುತ್ತೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟಿಗೋಸ್ಕರ. ನೀನು ಅದು ಸ್ಪೆಷಲ್ ಮಾಡಿಲ್ಲ, ನಮಗಿದು ಇಷ್ಟ ಇಲ್ಲ ಅಂತ. ಸೊ ಇನ್ನೇನು ಟಿ ವಿ ಹಚ್ಕೊಂಡು ಕಾರ್ಟೂನ್ ಹಾಕ್ಕೊಂಡು ನೋಡ್ತಾಯಿದ್ರು. ಅದರಲ್ಲೂ ಗಲಾಟೆ, ನನಗೆ ಆ ಕಾರ್ಟೂನ್ ಬೇಕು, ನನಗೆ ಈ ಕಾರ್ಟೂನ್ ಬೇಕು ಅಂತ. ಮಗ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಆಯಿತು ಅಂದ್ಬಿಟ್ಟು ಅವ್ರ ಅಪ್ಪ ಒಂದು ಸಮಾಧಾನ ಮಾಡಿಬಿಟ್ಟು ಅವನಿಷ್ಟದ ಚಾನಲ್ಲೇ ಹಾಕ್ಕೊಟ್ಮೇಲೆ ಸುಮ್ಮನಾದ. ಆವಾಗ ಖುಷಿಯಿಂದ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಇವಳೆಲ್ಲ ಬೇಗ ತಿಂದು ಮುಗಿಸಿ ನನ್ನ ಟೆಸ್ಟ್ ಇತ್ತು ನಾಳೆ ಮ್ಯಾಥ್ಸು. ಸೊ ಅದನ್ನೆಲ್ಲ ನೋಡ್ಕೋತೀನಿ ಅಮ್ಮ ಅಂತ ಕೂತ್ಕೊಂಡ್ಬಿಟ್ಲು. ಇವನಿಗೂ ಸಹ ಮ್ಯಾಥ್ಸ್ ಇದೆ. ಇವನಿಗೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ರಿಂದ ನನ್ನ ಕೆಲಸ ಆಗೋ ತನಕ ಆಟ ಆಡಲಿ ಅಂತ ಬಿಟ್ಟಿದ್ದೆ. ಇವನು ಶುರುನೇ ಮಾಡ್ಕೊಂಬಿಟ್ಟ ಆಟ ಆಡೋಕ್ಕೆ. ಅವನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಸೊ ಅವನನ್ನು ಕಿಚನಿಗೆ ಕರ್ಕೊಂಡು ಹೆಲ್ಪ್ ಮಾಡು ಬಾಯಲ್ಲಿ ಅಂದ್ಬಿಟ್ಟು ಎಗ್ಗೆಲ್ಲ ಬಾಯ್ಲ್ ಮಾಡಿದ್ದೆ. ಅದನ್ನು ಬಿಡಿಸ್ಕೊತ ಕೂತ್ಕೊಂಡಿದ್ದಾನೆ. ಸೊ ಹಂಗಾದ್ರೂ ಅವಳು ಓದಲಿ ಅಂತ. ಅದರಲ್ಲೂ ಅವನು ಮಾತಾಡ್ತಾ ಇದ್ದಾನೆ. ಹಾಯ್ ಗಾಯ್ಸ್, ಹಲೋ ಗಾಯ್ಸ್, ನಮ್ಮಮ್ಮ ಕೆಲಸ ಕೊಡ್ತಿದ್ದಾರೆ ನೋಡಿ ಗಾಯ್ಸ್ ಅಂತ ಬೇರೆ ಹೇಳ್ತಾ ಇದ್ದಾನೆ. ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ದೊಡ್ಡೆಲ್ಲ ನಾನೇ ಮಾಡಿಬಿಟ್ಟಿದ್ದೀನಿ ಅನ್ನೋ ಲೆವೆಲಿಗೆ ಮಾತಾಡ್ತಾ ಇದ್ದ. ಅದೇ ಖುಷಿಲಿ ಕೇಳ್ತಾ ಇದ್ದೆ. ಸಂಡೇ ಬಂದರೆ ಏನೋ ಒಂಥರ ಖುಷಿ ಮಕ್ಕಳದೆಲ್ಲ. ಓಕೆ ಬಾಯ್.